ಚುಕ್ಕಿ ಎದ್ದು ಅಮ್ಮ ಮತ್ತು ನಿಕ್ಕಿಯ ಕಡೆ ನೋಡಿ ಟೆರೆಸ್ಸಿನ ಕಡೆ ಹೆಜ್ಜೆ ಹಾಕತೊಡಗಿದಳು. ವಿನಯ್ ಈ ಕ್ಷಣಕ್ಕೆ ಕಾದಿದವನಂತೆ ಎದ್ದು ಚುಕ್ಕಿಯನ್ನು ಹಿಂಬಾಲಿಸತೊಡಗಿದ. ನಿಕ್ಕಿ ಮತ್ತು ಕಾವೇರಿ ಇಬ್ಬರೂ ದೇವರನ್ನು ಬೇಡಿಕೊಳ್ಳಲು ಶುರು ಮಾಡಿದರು. ಚುಕ್ಕಿ ಬಂದು ಟೆರೆಸ್ಸಿನಲ್ಲಿ ಬಂದು ನಿಂತಳು. ಹಿಂದೆಯೇ ಹುಡುಗ ವಿನಯ್ ಬಂದು ನಿಂತ. ಚುಕ್ಕಿಗೆ ಮುಜುಗರ ಆಯಿತು. ಈ ಮುಂಚೆ ಕೂಡ ಇಂಥ ಸನ್ನಿವೇಶಗಳು ಒಂದೆರಡು ಬಾರಿ ಆಗಿದ್ದವು. ಈ ಸಾರಿ ಕೂಡ ಹಾಗೆ ಆಗ್ತಿದೆ ಅನಿಸಿತು. ಇನ್ನು ತನ್ನ ನ್ಯೂನತೆ ಗೊತ್ತಾದರೆ ಇಲ್ಲಿಗೆ ಈ ಸಂಬಂಧ ಕೂಡ ಕುಲಾಸ್ ಅಂತ ಅಂದುಕೊಂಡಿದ್ಲು. ಅವಳು ನಿರೀಕ್ಷಿಸಿದ ಹಾಗೆ ವಿನಯ್ ತಾನೇ ಹತ್ತಿರ ಬಂದು ನಿಂತು ಅಂದ, ಹೇಳಿ, ಬೈಕೋತಿದ್ದೀರಾ ನನ್ನನ್ನು ಅಂದ. ಚುಕ್ಕಿ, ಅಯ್ಯೋ ಇಲ್ಲ ಅಪ್ಪ, ಹೇಳಿ, ಪರವಾಗಿಲ್ಲ, ಏನು ಕೇಳಬೇಕು ಹೇಳಿ ಅಂದಳು. ಅವನ ತುಟಿ ಚಲನೆಯ ಬಗ್ಗೆ ನಿಗಾ ವಹಿಸುತ್ತಾ ಹಾಗೆಯೇ ಇಯರಿಂಗ್ ಹೆಡ್ ತನ್ನ ಜಾಗದಲ್ಲಿಯೇ ಇದೆಯಾ ಅಂತ ಮತ್ತೆ ಮುಟ್ಟಿ ನೋಡಿಕೊಂಡಳು. ಅದು ವಿನಯ್ ಗಮನಕ್ಕೆ ಬರಲಿಲ್ಲ. ಅವನು ಅವಳನ್ನು ಶ್ಲಾಘಿಸಿದ. ನಿಮ್ಮ ಹೆಸರು ತುಂಬಾ ಚೆನ್ನಾಗಿದೆ ಅಂದ. ಅವಳು ಅವನ ಹೊಗಳಿಕೆಗೆ ಕೆಂಪಾಗಲಿಲ್ಲ. ಅವನೇ ಮುಂದುವರೆದು ಅಂದ, ಸರಿ, ನನ್ನ ಪರಿಚಯ ನಿಮಗೆ ಮಾಡಿಕೊಳ್ಳಲಿಲ್ಲ, ನಾನು ವಿನಯ್ ಅಂತ. ಅವಳ ಕೈ ಕುಲುಕಲು ಮುಂದಾದ. ಅವಳು ನಾಚಿ ಹಿಂದಕ್ಕೆ ಸರಿದಳು. ವಿನಯ್ ಕೈ ಹಿಂದಕ್ಕೆ ತೆಗೆದುಕೊಂಡು, ತೊಂದರೆ ಇಲ್ಲ, ನಿಮ್ಮ ಮುಜುಗರನ ನಾನು ಅರ್ಥ ಮಾಡ್ಕೋಬಲ್ಲೆ. ನಮ್ಮ ಮನೆಗೆ, ನಮ್ಮ ತಂದೆ ತಾಯಿಗೆ ಒಳ್ಳೆ ಗೌರವ ತಂದು ಕೊಡಬೇಕು ಅಂತ ವಿನಯ್ ಅನ್ನೋ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮನ್ನು ನೋಡಿದ ಮೇಲೆ ಮಾತನಾಡಬೇಕು ಅನ್ನಿಸ್ತು. ಒಂದು ಮಾತು ನಿಮಗೆ ಹೇಳಲೇಬೇಕು. ನೀವು ನನಗೆ ಸಿಕ್ಕಾಬಟ್ಟೆ ಹಿಡಿಸಿದ್ದೀರಿ ಅಂದ. ಅವಳ ಕಡೆಗೆ ನೋಡುತ್ತಾ, ಚುಕ್ಕಿ ಏನು ಬೆರಗಾಗಲಿಲ್ಲ. ಇದೆಲ್ಲ ಇದ್ದಿದ್ದೇ ಅನಿಸಿತು. ತನಗೆ ಕಿವಿ ಕೇಳಲ್ಲ ಅನ್ನೋ ವಿಷಯ ಗೊತ್ತಾದರೆ ಇದೇ ಹುಡುಗ ಇದೇ ಬಾಯಲ್ಲಿ ಏನಂತಾನೆ ಅನ್ನೋದು ಅವಳಿಗೆ ಗೊತ್ತಿತ್ತು. ಅವಳು ಹೆಚ್ಚು ಮಾತನಾಡಲಿಲ್ಲ. ಈಗ ತನ್ನ ನ್ಯೂನತೆ ಬಗ್ಗೆ ಹೇಳಿಬಿಡ್ಲಾ ಅಂತ ಮನಸ್ಸು ಒದ್ದಾಡಿತು. ಆದರೆ ಹೇಳೋದು ಹೇಗೆ ಅನ್ನೋ ಪ್ರಶ್ನೆ ಕಾಡಿತು. ಹಾಗಿದ್ರೆ ಮೋಸದಲ್ಲಿ ಇವನನ್ನು ಮದುವೆ ಮಾಡಿಕೊಳ್ಬೇಕಾ? ಅದು ತನ್ನ ಆತ್ಮಗೌರವಕ್ಕೆ ಕಡಿಮೆ ಅಲ್ವೇ ಅನ್ನೋ ತಳಮಳಕ್ಕೆ ಬಿದ್ಲು. ಆದರೆ ಕೊನೆಗೆ ಹೇಳೇ ಬಿಡಬೇಕು ಅನಿಸಿ ಒಂದು ವಿಷಯ ನಿಮಗೆ ಹೇಳಬೇಕು ಅಂತ ಬಾಯಿ ತೆರೆದ್ಲು. ಅಷ್ಟರಲ್ಲಿ ನಿಕ್ಕಿ ಬಂದು ನಿಮ್ಮಿಬ್ಬರನ್ನು ಒಳಗೆ ಕರೀತಾ ಇದ್ದಾರೆ ಅಂದ್ಲು. ಅಲ್ಲಿಗೆ ಚುಕ್ಕಿಯ ತಳಮಳಕ್ಕೆ ಬ್ರೇಕ್ ಬಿತ್ತು. ದೊಡ್ಡವರೆಲ್ಲ ಆಗಲೇ ಮಾತುಕತೆ ಮುಗಿಸ್ಬಿಟ್ಟಿದ್ರು. ಎಲ್ಲರೂ ನಗು ನಗುತ್ತಾ ಮಾತುಕತೆ ಆಡ್ತಿದ್ರು. ಮದುವೆ ಯಾವಾಗ ಇಟ್ಕೊಳ್ಳೋಣ, ಎಲ್ಲಿ ಮಾಡೋಣ ಅನ್ನೋ ಚರ್ಚೆ ಶುರುವಾಗಿತ್ತು. ವಿನಯ್ ಮತ್ತು ಚುಕ್ಕಿ ಮೆಟ್ಟಿಲಿಳಿದು ಒಳಗೆ ಬಂದಾಗ, ಓ, ಮುಗಿತಾ ನಿಮ್ಮ ಮಾತುಕತೆ? ಇಲ್ಲಿ ನಮ್ಮ ಮಾತುಕತೆ ಕೂಡ ಮುಗೀತು, ಮದುವೆ ಫಿಕ್ಸ್ ಅಂತ ಹೇಳಿ ಎಲ್ಲರೂ ನಕ್ಕರು. ಶಿವರಾಮ್ ಮಾತ್ರ ಇನ್ನೂ ತಳಮಳದಲ್ಲೇ ಬೇಯುತ್ತಿದ್ರು. ನಿಕ್ಕಿ ಮತ್ತು ಕಾವೇರಿಗೆ ತಳಮಳ ಇದ್ದರೂ ಅವರು ತಲೆ ಕೆಡಿಸಿಕೊಳ್ಳಲಿಲ್ಲ. ಹೇಗಾದರೂ ಆಗಲಿ ಅಂತ ಹೇಳಿ ಅದನ್ನು ಮೀರಿ ನಡೆಯುವ ಯತ್ನಕ್ಕೆ ಹೆಜ್ಜೆ ಇಟ್ಬಿಟ್ಟಿದ್ರು. ಎಲ್ಲರ ಮಾತುಕತೆ ಮತ್ತು ಒಪ್ಪಂದ ಎಲ್ಲವೂ ನೋಡಿದಾಗ ಅಪ್ಪ ತನ್ನ ನ್ಯೂನತೆ ವಿಷಯ ಹೇಳಿದ್ದಾರೆ ಅಂತ ಚುಕ್ಕಿ ಕೂಡ ಅಂದ್ಕೊಂಡ್ಳು. ಆದರೆ ಹುಡುಗನ ಮನೆಯವರಿಗೆ ಈ ದೋಷದ ವಿಷಯ ಗೊತ್ತೇ ಇರಲಿಲ್ಲ. ಹುಡುಗನ ಮನೆಯವರೆಲ್ಲ ಹೊರಟೋಗಿದ್ರು. ನಿಕ್ಕಿ ಕೂಡ ಮನೆಗೆ ಹೋಗಿದ್ಲು. ಚುಕ್ಕಿ ಮಾತ್ರ ಮನೆಯಲ್ಲೇ ಇದ್ಲು. ಶಿವರಾಮ್ ಮತ್ತು ಕಾವೇರಿ ಇಬ್ಬರು ದೇವಸ್ಥಾನಕ್ಕೆ ಹೊರಟೋಗಿದ್ರು. ಈ ರೀತಿ ಮೋಸದ ಮದುವೆ ಮಾಡೋದು ಶಿವರಾಮ್ಗೆ ಬೇಕಿರಲಿಲ್ಲ. ಆದರೆ ಇದೊಂದು ಸಣ್ಣ ಮೋಸ ಮಾಡದೆ ಚುಕ್ಕಿಯ ಮದುವೆ ಆಗುವ ಹಾಗೆ ಇರಲಿಲ್ಲ. ಹೀಗಾಗಿ ಕಾವೇರಿ ತನ್ನ ಮಗಳಿಗೆ ಅಂಥ ದೊಡ್ಡ ದೋಷ ಏನೂ ಇಲ್ಲ, ಲಿಪ್ ರೀಡ್ ಮಾಡಿ ಮಾತಾಡ್ತಾಳೆ, ಜೊತೆಗೆ ಹಿಯರಿಂಗ್ ಏಡ್ ಇದೆ, ಎಲ್ಲರ ಹಾಗೆ ಅವಳು ಮಾತಾಡ್ತಾಳೆ, ಯಾಕೆ ತಲೆ ಕೆಡಿಸ್ಕೊಬೇಕು? ಯಾರ್ಯಾರೋ ಎಂತೆಂಥ ವಿಷಯನೂ ಮುಚ್ಚಿಡ್ತಾರಂತೆ. ಇನ್ನು ನಾವು ಅಂಥದ್ದೇನೂ ಮುಚ್ಚಿಡ್ತಾ ಇಲ್ವಲ್ಲ. ಕಿವಿ ಕೇಳಲ್ಲ ಅನ್ನೋದು ಬಿಟ್ಟರೆ ಕೇಳಿಸೋದೇ ಇಲ್ಲ ಅಂತೇನೂ ಇಲ್ವಲ್ಲ. ಆಗಲಿ ಬಿಡಿ, ಮದುವೆ ನಡೆದು ಹೋಗಲಿ. ಅವರಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ, ಮನೆತನ ಇಷ್ಟ ಆಗಿದೆ, ಮದುವೆ ಆದಮೇಲೆ ಬೇಡ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಅಂದಿದ್ಲು ಕಾವೇರಿ. ಆದರೂ ಶಿವರಾಮ್ಗೆ ಒಳಗೊಳಗೆ ಭಯ. ನಿನ್ನ ಹೆಂಡತಿಗೆ ಬುದ್ಧಿ ಇಲ್ಲ ಅಂದರೆ ನಿನಗೆ ಬುದ್ಧಿ ಇಲ್ವಾ? ಇಷ್ಟು ವರ್ಷ ಪ್ರಾಮಾಣಿಕವಾಗಿ ಬಂದಿದೀಯಾ, ಈಗೇನಾಯಿತು? ಈಗ ಯಾಕೆ ಮೋಸ ಮಾಡ್ತಿದ್ದೀಯಾ ಅಂತ ಮನಸ್ಸು ಪದೇ ಪದೇ ಕೇಳಿದಾಗ ಅವನ ಆತ್ಮವಂಚನೆ ಮಾಡಿಕೊಂಡಾಗ ಆಗ್ತಿತ್ತು. ಆದರೆ ಈಗ ದೇವರೇ ಕಾಪಾಡಬೇಕಿತ್ತು. ಚುಕ್ಕಿ ತನ್ನ ತಲೆಗೆ ಹಾಕಿದ್ದ ಏರ್ಪಿನ್, ಕೆನ್ನೆ ಚೈನು ಇತ್ಯಾದಿ ಎಲ್ಲವನ್ನೂ ಬಿಚ್ಚಿಡ್ತಾ ಹಾಸಿಗೆ ಮೇಲೆ ಕೂತಿದ್ಲು. ಮನೆಯಲ್ಲಿ ಯಾರೂ ಇಲ್ಲದ ಹಿನ್ನೆಲೆಯಲ್ಲಿ ಅಭ್ಯಾಸ ಬಲ್ಲದಂತೆ ಹಿಯರಿಂಗ್ ಏಡ್ ಕೂಡ ಬಿಚ್ಚಿ ಪಕ್ಕಕ್ಕಿಟ್ಟಳು. ಹುಡುಗ ಒಪ್ಪಿದ ಹಿನ್ನೆಲೆಯಲ್ಲಿ ಖುಷಿಯಲ್ಲಿದ್ದರೂ ಇದೆಲ್ಲ ನಿಜವಾ ಅನ್ನುವ ಅನುಮಾನ ಒಳಗೊಳಗೆ ಇದ್ದೇ ಇತ್ತು. ಅವಳ ತನ್ನ ಪಾಡಿಗೆ ಒಡವೆ ಕಳಚಿಡುತ್ತಿದ್ಲು.
ಹೊರಗೆ ಒಂದೇ ಸಮ ಬಾಗಿಲನ್ನು ಯಾರೋ ತಟ್ಟುತ್ತಿದ್ರು. ಆದರೆ ಚುಕ್ಕಿಗೆ ಕೇಳಿಸ್ತಿಲ್ಲ. ಬಂದಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ವಿನಯ್. ಮನೆ ಬಾಗಿಲು ತೆರೆದಿದ್ದ ಹಿನ್ನೆಲೆಯಲ್ಲಿ ಅವನು ಮುಜುಗರ ಪಡಲಿಲ್ಲ. ಚುಕ್ಕಿ ಚುಕ್ಕಿ ಅನ್ನುತ್ತಲೇ ಹೆಜ್ಜೆ ಇಡುತ್ತಾ ಒಳಗೆ ಬಂದ. ಅಷ್ಟಾದರೂ ಚುಕ್ಕಿಗೆ ಗೊತ್ತಾಗಲಿಲ್ಲ. ಅವಳ ಹಿಯರಿಂಗ್ ಏಡ್ ತೆಪ್ಪಗಿತ್ತು. ಅವಳು ಕೂಡ ತನ್ನದೇ ಲೋಕದಲ್ಲಿದ್ಲು. ಕಡೆಗೆ ವಿನಯ್ ನಡೆದು ರೂಮಿನ ಕಡೆ ಬಂದೇ ಬಿಟ್ಟ. ಅವನು ಚುಕ್ಕಿ ಚುಕ್ಕಿ ಅಂತ ತುಂಬ ಪ್ರೀತಿಯಿಂದ ಕರೆದ. ಅವಳು ಹಾ ಹ್ಞೂ ಅನ್ನಲೇ ಇಲ್ಲ. ವಿನಯ್ ಇನ್ನೂ ಕೇಳಿಸ್ಲಿಲ್ವೇನೋ ಅನಿಸಿ ರೀ ಚುಕ್ಕಿ ಅಂತ ಮತ್ತೆ ಮತ್ತೆ ಕರೆದ. ಅವಳು ತಿರುಗಲೇ ಇಲ್ಲ. ಹುಡುಗನ ಅಪ್ಪ ಅಮ್ಮ ಕೂಡ ಹಿಂದೆಯೇ ಬಂದರು. ಮಗ ಅಷ್ಟು ಸಾರಿ ಕರೆದರೂ ಅವಳು ರಿಯಾಕ್ಟ್ ಮಾಡದೇ ಇರೋದನ್ನು ನೋಡಿ ಅವರಿಗೆ ಗೊಂದಲವಾಯಿತು. ಕಡೆಗೆ ಹುಡುಗಿ ತಾಯಿಯೇ ಮುಂದೆ ಬಂದು ಚುಕ್ಕಿಯ ಭುಜ ತಟ್ಟಿ ಚುಕ್ಕಿ ಅಂದಳು. ಬೆಚ್ಚಿ ಬಿದ್ದಳು ಚುಕ್ಕಿ. ಹುಡುಗನ ತಾಯಿ, ಏನಮ್ಮ, ನನ್ನ ಮಗನ್ನ ಆಟಾಡಿಸ್ತೀಯಾ? ಅವನು ಕರಿತಾನೇ ಇದ್ದಾನೆ, ಕೇಳಿಸ್ದೇ ಇರೋ ಥರ ಕೂತಿದ್ದೀಯಲ್ಲ, ಏನಾಯಿತು ಅಂದಳು. ಚುಕ್ಕಿ ತನ್ನ ಕಿವಿ ಮುಟ್ಟಿ ನೋಡ್ಕೊಳ್ಳುತ್ತಾ ಹಿಯರಿಂಗ್ ಏಡ್ ಎಲ್ಲಿ ಅಂತ ಹುಡುಕಿ ನೋಡಿದ್ಲು. ಆದರೆ ಹಾಳಾದ ಸಿಗಲೇ ಇಲ್ಲ. ಚುಕ್ಕಿಯ ತಳಮಳ ಇನ್ನಷ್ಟು ಹೆಚ್ಚಾಯಿತು. ಕಡೆಗೆ ಹುಡುಗನ ತಾಯಿ ಅಂದ್ಲು, ಯಾಕಮ್ಮ, ಏನಾಯಿತು, ಯಾಕೆ ಗಾಬರಿಯಾಗಿದೆಯಾ ಅಂದರು. ಚುಕ್ಕಿಗೆ ಏನು ಹೇಳಬೇಕು ತಿಳಿತಾ ಇಲ್ಲ. ಹಿಯರಿಂಗ್ ಏಡ್ ಇಲ್ಲದೆ ಕೇಳಿಸ್ತಾ ಇಲ್ಲ. ಪ್ರತಿ ಬಾರಿ ಅವರ ಮುಖ ನೋಡಿ ಅರ್ಥ ಮಾಡಿಕೊಂಡು ಉತ್ತರ ಕೊಡಬೇಕಾಗಿತ್ತು. ಆದರೆ ಮುಖ ನೋಡುವ ಧೈರ್ಯ ಮಾಡಲಾಗಲಿಲ್ಲ. ಅವಳು ಮುಜುಗರಕ್ಕೆ ಬಿದ್ದಿದ್ದಾಳೆ ಅನಿಸಿ ಹುಡುಗ ಅಂದ, ಗಾಬರಿ ಆಗಬೇಡ, ನಾವು ಯಾಕೆ ವಾಪಸ್ ಬಂದ್ವಿ ಗೊತ್ತಾ? ನಮ್ಮ ಚಿಂಟು ನಿಮ್ಮನೆ ಟಿವಿ ರಿಮೋಟ್ ತಂದುಬಿಟ್ಟಿದ್ದ. ನಾವು ಅರ್ಧ ದಾರಿ ಹೋದ್ಮೇಲೆ ನೋಡ್ಕೊಂಡ್ವಿ. ಅದಕ್ಕೆ ತಕ್ಷಣ ರಿಮೋಟ್ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದ್ವಿ. ಸಾರಿ, ನಿಮಗೆ ನಾವು ತೊಂದರೆ ಮಾಡಿದ್ವಿ ಅಂತ ಮುಜುಗರದಲ್ಲಿ ಹೇಳಿದರು. ಚುಕ್ಕಿ ಅವನ ಮುಖ ನೋಡಲಿಲ್ಲ. ಹಾಗಾಗಿ ಮಾತು ಸ್ವಲ್ಪ ಅರ್ಥವಾಗಲಿಲ್ಲ. ಆದರೆ ಏನೋ ಕೇಳ್ತಿದ್ದಾರೆ ಅಂತ ಮಾತ್ರ ಗೊತ್ತು. ಅವಳು ತಕ್ಷಣ ರಿಯಾಕ್ಟ್ ಮಾಡಲೇಬೇಕಾಗಿತ್ತು. ಅವಳು ಗಾಬರಿಯಲ್ಲಿ ಅಂದ್ಲು, ಅಲ್ಲ, ಏನಾದರೂ ಬಿಟ್ಟು ಹೋಗಿದ್ರಾ ನೀವು? ಏನು ಬಿಟ್ಟು ಹೋಗಿದ್ರಿ ಅಂದ್ಲು. ಅವಳ ಪ್ರಶ್ನೆಗೆ ಹುಡುಗನ ತಂದೆ ತಾಯಿ ಮತ್ತು ಹುಡುಗ ಎಲ್ಲರೂ ಮುಖ ನೋಡಿಕೊಂಡ್ರು. ಯಾಕೋ ಏನೋ ಸಮಸ್ಯೆ ಇದೆ ಅಂತ ಅನಿಸುತ್ತೆ ಅವರಿಗೆ. ಇಲ್ಲಿ ಹುಡುಗನ ತಂದೆ ನೇರವಾಗಿಯೇ ಕೇಳಿಬಿಟ್ರು, ಯಾಕಮ್ಮ? ಅಲ್ಲ, ನಾವು ಹೇಳ್ತಾ ಇರೋದೇ ಒಂದು, ನೀನು ಉತ್ತರ ಕೊಡ್ತಾ ಇರೋದೇ ಒಂದು. ಯಾಕೆ? ನಿನಗೆ ಕಿವಿ ಕೇಳಿಸುತ್ತಾ ಇಲ್ವಾ? ಯಾಕೆ? ಏನಾದರೂ ತೊಂದರೆನಾ ನಿನಗೆ ಅಂತ ಗಂಭೀರವಾಗಿ ಅಂದರು. ಚುಕ್ಕಿ ತಳಮಳಿಸಿ, ಇಲ್ಲ, 1 ನಿಮಿಷ ಅಂತ ಓಡಿ ಹೋಗಿ ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದ ಹಿಯರಿಂಗ್ ಏಡ್ ಹಾಕಿಕೊಂಡ್ಳು. ಎಲ್ಲರೂ ಅಚ್ಚರಿಗೊಂಡ್ರು. ಚುಕ್ಕಿ ಈಗ ಎಲ್ಲವೂ ಚೆನ್ನಾಗಿ ಕೇಳಿಸ್ತಾ ಇರೋ ಹಿನ್ನೆಲೆಯಲ್ಲಿ ಅಂದ್ಲು, ಏನು ವಿಷಯ ಹೇಳಿ? ಎಲ್ಲರೂ ಗಾಬರಿಗೊಂಡ್ರು. ಎಲ್ಲರ ಮುಖ ನೋಡಿಕೊಳ್ಳುವಾಗ ಚುಕ್ಕಿ ಅಂದ್ಲು, ಸಾರಿ, ನಾನು ಹಿಯರಿಂಗ್ ಏಡ್ ಹಾಕ್ಕೊಂಡಿರಲಿಲ್ಲ. ಅದಕ್ಕೆ ನನಗೆ ಏನೂ ಕೇಳಿಸ್ಲಿಲ್ಲ. ನಿಮಗೆ ತೊಂದರೆ ಆಯಿತಾ? ವೆರಿ ಸಾರಿ ಅಂತ ಪೆಚ್ಚಾಗಿ ನಕ್ಕಳು. ಮೂವರು ಗಾಬರಿಗೊಂಡ್ರು. ಹುಡುಗನ ತಾಯಿ, ಅಂದರೆ ನಿನಗೆ ಕಿವಿ ಕೇಳಿಸೋದಿಲ್ವಾ ಅಂದರು ಆತಂಕದಲ್ಲಿ. ಚುಕ್ಕಿ ಕ್ಲಿಯರ್ ಮಾಡುತ್ತಾ, ಇಲ್ಲ, ಕೇಳಿಸುತ್ತೆ, ಹಿಯರಿಂಗ್ ಏಡ್ ಹಾಕೊಬೇಕು ಅಷ್ಟೇನೆ ಅಂದ್ಲು. ಈಗಾಗಲೇ ಎಲ್ಲ ವಿಷಯ ಅವರಿಗೆ ಗೊತ್ತಿದೆ ಅನ್ನೋ ನಂಬಿಕೆಯಲ್ಲಿ. ಆದರೆ ಇದು ಅವರಿಗೆ ಪಿತ್ತ ಕೆರಳಿಸಿತು. ಕೂಡಲೇ ಹುಡುಗನ ತಂದೆ ತಾಯಿ ಇಬ್ಬರು ಹರಿಹಾಯ್ದು ಬಿಟ್ರು. ಏನಮ್ಮ, ಏನು ತಮಾಷೆ ಮಾಡ್ತಿದ್ದೀರಾ ನೀವೆಲ್ಲ? ಹುಡುಗಾಟ ಆಡ್ತೀರಾ ನೀವೆಲ್ಲ ಅಂತ ಸುತ್ತಮುತ್ತ ನೋಡಿ, ಎಲ್ಲಿ ನಿಮ್ಮನೆಯವರು ಅಂತ ಸಿಟ್ಟಾದರು. ಅಲ್ಲಿ ಚುಕ್ಕಿ ನಿಜಕ್ಕೂ ಹೆದರಿ ಹೋದ್ಲು. ಅವರ ನೋಟ, ಅವರ ಸಿಟ್ಟು ಎಲ್ಲ ನೋಡಿದಾಗ ಅವರಿಗೆ ಈ ವಿಷಯ ಗೊತ್ತೇ ಇರಲಿಲ್ಲ ಅನ್ನೋದು ಅವಳಿಗೆ ವೇದ್ಯವಾಯಿತು. ಅದೇ ಹೊತ್ತಿಗೆ ಬಂದಿದ್ದು ಶಿವರಾಮ್ ಮತ್ತು ಕಾವೇರಿ. ಅವರಿಬ್ಬರೂ ಅಲ್ಲಿ ಗಂಡಿನ ಮನೆಯವರು ಇದ್ದಿದ್ದು ನೋಡಿ ಗಲಿಬಿಲಿಗೊಂಡ್ರು. ಶಿವರಾಮ್ ಎಂದಿನ ನಗು ಧರಿಸಿ, ಸರ್, ಮತ್ತೆ ವಾಪಸ್ ಬಂದ್ರಾ? ನಾವು ಇಲ್ಲೇ ದೇವಸ್ಥಾನಕ್ಕೆ ಹೋಗಿದ್ವಿ. ಏನು ವಿಷಯ ಸರ್? ಏನಾದರೂ ಹೇಳೋದಿತ್ತಾ? ಏನು ಹೇಳಿ ಅಂದರು ಆತಂಕದಲ್ಲಿ. ಹುಡುಗನ ತಂದೆ, ಇಲ್ಲ, ನಿಮಗೆ ಉಗಿದು ಹೋಗೋದಿತ್ತು ಅಂದಾಗ ಕಾವೇರಿ ಮತ್ತು ಶಿವರಾಮ್ ಗಾಬರಿ. ಹುಡುಗನ ತಂದೆ ತೀರ ಜಗಳಕ್ಕೆ ಬಿದ್ದವರಂತೆ ಬಂದರು. ಏನ್ರಿ, ನೀವು ಹೀಗೆ ವಂಚನೆ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಏನ್ರಿ, ಏನು ತಿಳ್ಕೊಂಡಿದ್ದೀರಾ? 1000 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತಾರಲ್ಲ, ಅದನ್ನು ಅಕ್ಷರ ಸಹ ನಿಜ ಮಾಡಬೇಕು ಅಂತ ಹೊರಟಿದ್ದೀರಾ ನೀವು? ಹೇಗಾದರೂ ಮಾಡಿ ನಿಮ್ಮ ಮಗಳನ್ನು ಸಾಗಾಕಬೇಕು ಅಂತ ಹಠಕ್ಕೇನಾದರೂ ಬಿದ್ದಿದ್ದೀರಾ ನೀವು? ಇಷ್ಟೆಲ್ಲ ಮಾತನಾಡಿದ್ರಲ್ಲೂ
ನಿಮ್ಮ ಮಗಳಿಗೆ ಕಿವಿ ಕೇಳೋದಿಲ್ಲ ಅನ್ನೋ ಕ್ರೂರತನ ಯಾಕೆ ನಮ್ಮಿಂದ ಮುಚ್ಚಿಟ್ರಿ ನೀವು ಅಂದಾಗ ತತ್ತರಿಸಿದರು ಶಿವರಾಮ್. ಕಾವೇರಿ ಕಣ್ಣಲ್ಲಿ ನೀರು ತುಂಬಿತ್ತು. ಎಲ್ಲವೂ ಚುಕ್ಕಿಗೆ ಅರ್ಥವಾಗಿ ಅವಮಾನ ಎನ್ನಿಸಿತು. ವಿನಯ್ ತುಂಬ ನಿರಾಶೆಗೆ ಒಳಗಾಗಿದ್ದ. ಅಲ್ಲಿ ಹುಡುಗಿ ತಾಯಿ ಅಂದರು, ನೋಡಿ, ಅವಳಿಗೆ ಕಿವಿ ಕೇಳದೆ ಇರೋದು ಅಪರಾಧ ಅಂತೇನು ನಾನು ಹೇಳ್ತಿಲ್ಲ. ನಮಗೆ ಹೇಳೋಕ್ಕೇನಾಗಿತ್ತು? ನಮಗೆ ಈ ವಿಷಯ ಮುಚ್ಚಿಟ್ಟು ಮದುವೆ ಮಾಡಬೇಕು ಅನ್ನೋ ಪ್ಲ್ಯಾನ್ ನಿಮ್ದ? ಇದು ಸಣ್ಣ ವಿಷಯನಾ? ನೀವಾದರೂ ಒಂದು ಮಾತು ನಮಗೆ ಹೇಳ್ಬೋದಾಗಿತ್ತಲ್ಲ. ಈಗ ನಾವು ವಾಪಸ್ ಬರದೇ ಹೋಗಿದ್ರೆ ಈ ವಿಷಯ ನಮಗೆ ಹೇಗೆ ಗೊತ್ತಾಗ್ತಿತ್ತು? ಅಲ್ಲ, ನಾವೆಲ್ಲ ಒಪ್ಪಿಗೆ ಕೊಟ್ಟು ಮದುವೆ ದಿನ ಮಾಡೋ ತನಕ ಹೋಗಿದ್ವಿ. ನೀವು ಹೀಗೆ ವ್ಯವಸ್ಥಿತವಾಗಿ ಮೋಸ ಮಾಡಬಾರ್ದಾಗಿತ್ತು. ಹೇಳ್ರಿ, ಈ ಮಟ್ಟಕ್ಕೆ ಮೋಸ ಮಾಡೋದಾ ಅಂತ ಆರ್ಭಟಿಸ್ಬಿಟ್ರು. ಶಿವರಾಮ್ ತಲೆ ತಗ್ಗಿಸ್ಬಿಟ್ರು. ಕಾವೇರಿಗೂ ಮಾತಿರಲಿಲ್ಲ. ವಿನಯ್ಗೆ ತೀವ್ರ ನೋವಾಗಿತ್ತು. ಈಗ ಚುಕ್ಕಿ ಮಾತನಾಡಲೇಬೇಕಾಯಿತು. ಅವಳು ಕೈ ಮುಗಿದು ಅಂದ್ಲು, ಅಂಕಲ್, ಆಂಟಿ, ನಮ್ಮನ್ನು ಕ್ಷಮಿಸಿ. ನೀವು ತಪ್ಪು ತಿಳ್ಕೊತಿದ್ದೀರಿ. ನಿಮಗೆ ಹೇಳಬಾರ್ದು ಅಂತೇನೂ ಇಲ್ಲ. ಈ ಗಡಿಬಿಡಿನಲ್ಲಿ ಹೇಳೋದು ಮರ್ತಿದ್ದಾರೆ ಅಷ್ಟೇನೆ. ಅದನ್ನೆಲ್ಲ ದೊಡ್ಡದು ಮಾಡೋದು ಬೇಡ. ಬನ್ನಿ ಕುತ್ಕೊಳ್ಳಿ, ಸಿಟ್ಟಾಗಬೇಡಿ ಅಂದ್ಲು. ಆದರೆ ಅವರ್ಯಾರೂ ಸಮಾಧಾನಗೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಇನ್ನೇನು ಕುತ್ಕೊಳ್ಳೋದು? ಯಾಕೆ ಕುತ್ಕೋಬೇಕು? ಮೋಸ ಮಾಡೋರ ಮನೆಯಲ್ಲಿ ಒಂದು ಕ್ಷಣ ಇರೋದಕ್ಕೆ ಇಷ್ಟಪಡಲ್ಲ ನಾನು. ಹೊರಡ್ತೀವಿ ನಾವು. ಇಷ್ಟಾದ ಮೇಲೆ ಈ ಮನೆ ಸಂಬಂಧ ಬೆಳೆಸೋದಕ್ಕೆ ನಾವು ಇಷ್ಟಪಡೋದಿಲ್ಲ. ನಮಗೆ ಬೇಕಾಗಿಲ್ಲ. ನಾವು ಹೊರಡ್ತೀವಿ ಅಂದಾಗ ಎಲ್ಲರೂ ಗಾಬರಿ. ಕಾವೇರಿ ಕೈ ಮುಗಿದು ಅಂದ್ಲು, ನೋಡಿ, ನೀವೆಲ್ಲರೂ ಹುಡುಗಿನ ಒಪ್ಪಿದ್ರಿ. ಈಗ ಬೇಡ ಅಂದರೆ ಹೇಗೆ? ದೊಡ್ಡ ಮನ್ಸು ಮಾಡಿ ಅಂದ್ಲು. ಹುಡುಗನ ತಾಯಿಗೆ ಕಾವೇರಿ ಮಾತು ಇಡಿಸಲಿಲ್ಲ. ಅವಳು ಅಲ್ಲೇ ತಿರುಗಿಸಿ ಅಂದ್ಲು, ನೀವು ಮುಂಚೆನೇ ಈ ವಿಷಯ ಹೇಳಿದರೆ ಈ ಕೊರತೆ ಇದ್ದಿದ್ರೂ ನಾವು ಒಪ್ಕೊತಾ ಇದ್ವೋ ಏನೋ. ಆದರೆ ನೀವು ವಿಷಯ ಮುಚ್ಚಿಟ್ಟು ಮೋಸ ಮಾಡಿರೋದು ನೋಡಿದ್ರೆ ಇನ್ನು ಮುಂದಕ್ಕೆ ಏನೇನು ಮೋಸ ಮಾಡ್ತಿರೋ ಯಾರಿಗೆ ಗೊತ್ತು. ಅದಕ್ಕೆ ಈಗಲೇ ಕೈ ತೊಳ್ಕೊತಿದ್ದೀವಿ ಅಂತ ಮುನ್ನಡೆದೇ ಬಿಟ್ರು. ಶಿವರಾಮ್ಗೆ ಅಂತರಾತ್ಮಕ್ಕೆ ಚುಚ್ಚಿದಂತಾಯಿತು. ಈ ತನಕ ಬಂದ ಗಂಡುಗಳಲ್ಲಿ ಯಾರಿಗೂ ಸುಳ್ಳು ಹೇಳಿರಲಿಲ್ಲ. ಅಂಥವ ಮೋಸ ಮಾಡಿರಲಿಲ್ಲ. ಮಗಳು ಹಾಗೆ ಇದ್ದರೂ ಚಿಂತೆ ಇಲ್ಲ, ಆದರೆ ಮೋಸ ನಮ್ದಲ್ಲ ಅನ್ನುವ ನಿಲುವಿನಲ್ಲಿದ್ದರು. ಆದರೆ ಈ ಸಾರಿ ತಾವು ಬಾಯಿ ಮುಚ್ಕೊಂಡಿದ್ದದಕ್ಕೆ ಈ ಅನಾಹುತಕ್ಕೆ ತಲೆ ಕೊಡಲೇಬೇಕಾಯ್ತಲ್ಲ ಅಂತ ತಳಮಳಿಸಿದರು. ಅವರು ಅಪರಾಧಿ ಸ್ಥಾನದಲ್ಲಿ ನಿಂತು ಕೈ ಮುಗಿದು ಅಂದರು, ನೋಡಿ, ಕೈ ಮುಗಿತೀವಿ, ಕೂತ್ಕೊಳ್ಳಿ. ಹುಡುಗ ಗೊತ್ತಾಯಿತು ಅಂತ ತಿಂದ ಸಿಹಿ ಇನ್ನೂ ಬಾಯಲ್ಲಿ ಹಾಗೇ ಇದೆ. ಇಷ್ಟು ಬೇಗ ನೀವು ಕಹಿ ತಿನ್ನಿಸ್ಬೇಡಿ. ಹುಡುಗಿ ಒಪ್ಪಿಗೆ ಆಗಿದೆ ಅಂತ ಹೇಳಿ ಈಗ ಅದೇ ಬಾಯಲ್ಲಿ ಆಗಲ್ಲ ಅನ್ಬೇಡಿ ಪ್ಲೀಸ್. ಆದರೆ ಗಂಡಿನ ಕಡೆಯವರು ಒಂದು ಕ್ಷಣ ನಿಲ್ಲಲಿಲ್ಲ. ಸಾರಿ, ನಮಗೆ ಮನಸ್ಸು ಹೊಡೆದು ಹೋಗಿದೆ. ನಮ್ಮನ್ನು ಒತ್ತಾಯ ಮಾಡಬೇಡಿ. ಬನ್ನಿ ಹೋಗೋಣ ಅಂತ ನಡೆದೇ ಬಿಟ್ರು. ವಿನಯ್ ಒಂದು ಸಾರಿ ಚುಕ್ಕಿ ಕಡೆ ನೋಡಿ ನಡೆದು ಬಿಟ್ಟ. ಕಾವೇರಿ ಅಲ್ಲೇ ಸೋಫಾದಲ್ಲೇ ಕುಸಿದಳು. ದುಃಖ ತಡೆಯಲಾಗದೆ ಚುಕ್ಕಿ ಒಳಗೆ ನಡೆದು ಬಿಟ್ಲು. ಚುಕ್ಕಿ ಒಳ ಬಂದವಳು ಕೂತು ಜೋರಾಗಿ ಅತ್ತುಬಿಟ್ಲು. ಅಲ್ಲಿಗೆ ಚುಕ್ಕಿಯ ಎದೆಯೊಳಗಿದ್ದ ದುಃಖವೆಲ್ಲ ಹರಿದು ಹೋಗಿತ್ತು. ದಯಾನಂದ್ ಅವರದು ತುಂಬ ದೊಡ್ಡ ಮನೆ. ಅಷ್ಟೇ ಆಗರ್ಭ ಶ್ರೀಮಂತರು ಕೂಡ ಆತ. ಒಂದು ಫ್ಯಾಕ್ಟರಿ ನಡೆಸುತ್ತಾ ಅದರಿಂದ ಬಂದ ಹಣವನ್ನು ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿ ಅವನು ಹಣ ದುಪ್ಪಟ್ಟು ಮಾಡಿಕೊಂಡು ಸಮೃದ್ಧವಾಗಿದ್ದ. ಎತ್ತರದ ನಿಲುವಿನ ದುಂಡು ಮುಖದ ದಯಾನಂದ್ ತುಂಬ ನೀಟ್ ಆಗಿ ಡ್ರೆಸ್ ಮಾಡ್ತಿದ್ದ. ಅವರನ್ನು ನೋಡಿದರೆ ಈತ ಒಬ್ಬ ಶ್ರೀಮಂತ ಅನ್ನೋದು ಯಾರು ಬೇಕಾದರೂ ಹೇಳ್ತಿದ್ರು. ಎಡಗೈಗೆ ರ್ಯಾಡೋ ವಾಚ್ ಕಟ್ಟುತ್ತಿದ್ದ. ಕುತ್ತಿಗೆಯಲ್ಲಿ ಬಂಗಾರದ ಚೈನು ಮಿನುಗುತ್ತಿತ್ತು. ತುಂಬ ಕಷ್ಟಪಟ್ಟ ಮೇಲೆ ಬಂದಿದ್ದು ಆತ ಈಗ ಶ್ರೀಮಂತಿಕೆಯನ್ನು ಯಾವ ಹಿಂಜರಿಕೆಯೂ ಇಲ್ಲದೆ ಸಂತೋಷವಾಗಿ ಅನುಭವಿಸುತ್ತಿದ್ದ. ಒಬ್ಬ ಸಂಪೂರ್ಣ ಕಂಟೆಂಟೆಡ್ ಮ್ಯಾನ್ ಅನ್ನುವಂತಿದ್ದ. ಆದರೆ ಅವನಿಗೆ ಕೊರತೆ ಇದ್ದಿದ್ದು ಮಾತ್ರ ಒಂದೇ, ತಮಗೆ ಇನ್ನೂ ಮೊಮ್ಮಕ್ಕಳಿಲ್ಲ. ಹೀಗಾಗಿ ದಯಾನಂದ್ ತುಂಬ ಬೇಸರದಲ್ಲಿದ್ದ. ಮಗ ರಾಹುಲ್ ತನ್ನದೇ ಕಂಪನಿಯಲ್ಲಿದ್ದ. ಎಲ್ಲವನ್ನೂ ಅವನೇ ನೋಡಿಕೊಳ್ಳುತ್ತಿದ್ದ. ಮಗ ಮತ್ತು ಅಪ್ಪನ ನಡುವೆ ತುಂಬ ಬಾಂಧವ್ಯವಿತ್ತು. ಮಗ ಏನೇ ಮಾಡಿದರೂ ದಯಾನಂದ್ ಬೇಡ ಅನ್ನುತ್ತಿರಲಿಲ್ಲ. ಹಾಗೆಯೇ ಮಗ ಮ್ಯಾರೇಜ್ ಬ್ರೋಕರ್ ಕಡೆಯಿಂದ ಗೊತ್ತಾದ ಶಿವರಾಮ್ ಅವರ ಮನೆಯ ಮಗಳು ನಿಕ್ಕಿಯನ್ನು ಮದುವೆ ಆಗ್ತೀನಿ ಅಂತ ಒಪ್ಪಿಗೆ ಕೊಟ್ಟಾಗ ದಯಾನಂದ್ ಬೇಡ ಅನ್ನಲಿಲ್ಲ. ಹಾಗೂ ಅವನ ಹೆಂಡತಿ ಗೀತಾ ಇನ್ನೊಂದೆರಡು ಕಡೆ ನೋಡೋಣ ರೀ ಅಂದರು ಕೂಡ ಬೇಡ ಸುಮ್ಮನಿರು,
ಈ ಹುಡುಗಿ ಲಕ್ಷಣವಾಗಿದ್ದಾಳೆ, ಮದುವೆ ಮಾಡಿಕೊಳ್ಳಿ ಅಂತ ಹೇಳಿ ಒಪ್ಪಿಗೆ ಕೊಟ್ಬಿಟ್ಟಿದ್ದ. ಆದರೆ ಮದುವೆಯಾಗಿ 1 ವರ್ಷ ಕಳೀತು. ಆಮೇಲೆ ಮತ್ತೊಂದು ಆಯಿತು. ಆಮೇಲೆ ಮತ್ತೊಂದು ಅಂತ ಈಗ 5 ವರ್ಷಗಳು ಕಳೆದೇ ಹೋಗಿದೆ. ಆದರೆ ಮಕ್ಕಳು ಮಾತ್ರ ಇನ್ನೂ ಆಗಿಲ್ಲ. ಹೀಗಾಗಿ ದಯಾನಂದ್ ತನ್ನೆಲ್ಲ ತಾಳ್ಮೆಯನ್ನು ಕಳೆದುಕೊಂಡ್ಬಿಟ್ಟಿದ್ದಾನೆ. ನಿರಾಶೆ ಅವನನ್ನು ಕಾಡ್ತಾ ಇತ್ತು. ಎಷ್ಟು ಖರ್ಚಾದರೂ ಸರಿ ಅವನಿಗೆ ಒಂದು ಮಗು ಆಗಲಿ ಅಂತ ದಯಾನಂದ್ ಇದ್ದಾನೆ. ಹೀಗಾಗಿ ಯಾವುದೇ ಆಸ್ಪತ್ರೆ, ಯಾವುದೇ ಪೂಜೆ ಏನು ಮಾಡಿದ್ರೂ ಅವನು ಇಲ್ಲ ಅನ್ನುತ್ತಿಲ್ಲ. ಆದರೆ ದುರಾದೃಷ್ಟಕ್ಕೆ ಮಗು ಆಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ದಯಾನಂದ್ ನೊಂದಿದ್ದಾನೆ. ಈ ಬಗ್ಗೆ ಸೊಸೆ ಜೊತೆ ಕಟುವಾಗಿ ನಡೆದುಕೊಳ್ಳಲು ಅವನಿಂದ ಸಾಧ್ಯವಾಗುತ್ತಿಲ್ಲ. ಹಾಗೆ ನಡೆದುಕೊಂಡ್ರೂ ಏನು ಪ್ರಯೋಜನ ಅನ್ನುವ ಚಿಂತನೆ ಅವನದು. ಈ ದಿನ ಕೂಡ ಸೊಸೆ ಮತ್ತು ಮಗ ಮನೆಯಲ್ಲಿಲ್ಲ ಅಂತ ಅವನಿಗೆ ಗೊತ್ತು. ಹೀಗಾಗಿ ತಿಂಡಿ ರೆಡಿ ಅಂತ ಕರೆದ ಹೆಂಡತಿ ಬಳಿ ದಯಾನಂದ್ ಬಂದು ಕೂರುತ್ತಾ ಕೇಳಿದ, ಇವತ್ತು ಯಾವ ಆಸ್ಪತ್ರೆಗೆ ನಿನ್ನ ಮಗ ಸೊಸೆ ಹೋಗಿರೋದು? ಗೀತಾ ಅವನಿಗೆ ತಿಂಡಿ ಬಡಿಸುತ್ತಾ ಅಂದ್ಲು. ಆಸ್ಪತ್ರೆ ಯಾವುದು ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಬೆಳಗ್ಗೆನೇ ಹೋದ್ರು. ಇವತ್ತು ಅವಳ ಚುಕ್ಕಿಗೆ ಯಾವುದೋ ಗಂಡು ಬರೋದಿತ್ತಂತಲ್ಲ, ಅಲ್ಲಿಗೆ ಹೋಗಿ ಆಮೇಲೆ ಆಸ್ಪತ್ರೆಗೆ ಹೋಗೋದು ಅಂತ ಮಾತಾಡ್ತಿದ್ರು. ದಯಾನಂದ್ ತಿಂಡಿ ತಿನ್ನುತ್ತಾ ಅಂದ, ಮಾಡೋಕೆ ಕೆಲಸ ಇಲ್ಲ. ಆ ಹುಡುಗಿಗೆ ಮದುವೆ ಆಗಲ್ಲ, ಇವಳಿಗೆ ಮಕ್ಕಳಾಗಲ್ಲ. ಅವರು ಮದುವೆ ಮಾಡೋ ಹಠ ಬಿಡೋಲ್ಲ. ಇವಳು ಆಸ್ಪತ್ರೆಗೆ ಅಲೆದಾಡೋದು ಬಿಡೋದಿಲ್ಲ. ಒಂದಲ್ಲ ಎರಡಲ್ಲ 5 ವರ್ಷ ಕಳೆದು ಹೋಯಿತು. ಗೀತಾ, ಏನು ತಮಾಷೆನಾ? ಅಲ್ಲಿಂದ ಇಲ್ಲಿ ತನಕ ಅಷ್ಟು ಸಂಯಮದಿಂದ ಕಾಯ್ತಾ ಕೂತಿದ್ದೀವಲ್ಲ. ಅಲ್ಲ, ನಮಗೂ ಆಸೆ ಇರೋದಿಲ್ವಾ? ನಾವು ಅವನಿಗೆ ಮದುವೆ ಮಾಡಿದ್ದು ಯಾಕೆ? ಸಂಸಾರ ದೊಡ್ಡದಾಗುತ್ತೆ ಅಂತ ತಾನೇ. ಎಲ್ಲ ನಮ್ಮ ಹಣೆ ಬರಹ ಅಂತ ಬೇಸರಗೊಂಡ್ರು. ಗೀತಾ ತಾನು ಬಡಿಸಿಕೊಂಡು ತಿನ್ನುತ್ತಾ ಅಂದಳು, ಏನು ಮಾಡ್ತಿರ್ರಿ? ನಮ್ಮ ಮನೆಯಲ್ಲೂ ಒಂದು ಪುಟ್ಟ ಮಗು ಸದ್ದು ಕೇಳುತ್ತೆ ಅಂತ ಹಂಬಲಿಸಿ ಸಾಕಾಗಿದೆ. ಆದರೆ ಯಾಕೋ ದೇವರು ಕಣ್ ತೆರೀಲಿಲ್ಲ. ಯಾವಾಗಾಗುತ್ತೋ ಗೊತ್ತಿಲ್ಲ. ದಯಾನಂದ್ ವಿಷಾದದಲ್ಲಿ ಅಂದ. ನಾವು ಯಾವ ದೇವರನ್ನು ಬೇಡ್ಕೊಂಡು ಏನು ಬಂತು ಭಾಗ್ಯ? ಮುಖ್ಯವಾಗಿ ಅವಳಲ್ಲಿ ದೋಷ ಇದೆ. ನನಗೆ ಅನಿಸೋ ಮಟ್ಟಿಗೆ ಅವಳಿಗೆ ಮಕ್ಕಳೇ ಆಗಲ್ವೇನೋ ಅನ್ನೋ ಅನುಮಾನ ಕೂಡ ಇದೆ. ಅದನ್ನು ಮುಚ್ಚಿಟ್ಟು ಈ ಟೆಸ್ಟು ಅದು ಇದು ಅಂತ ಸಮಯ ಮುಂದಕ್ಕೆ ಹಾಕ್ತಿದ್ದಾರಾ ಅಂತ ಅನ್ನಿಸ್ತಾ ಇದೆ ಗೀತಾ. ಗೀತಾಳಿಗೂ ಗಂಡ ಅಂದಿದ್ದು ಸರಿ ಇರಬಹುದು ಅನಿಸಿತು. ಆದರೆ ತಾನು ಒಂದು ಹೆಣ್ಣಾಗಿ ಹಾಗೆ ಹೇಳಲು ಮನಸ್ಸು ಬರಲಿಲ್ಲ. ದಯಾನಂದ್ ತಾನೇ ಮುಂಬರಿದು ಅಂದ, ಯಾವ ಪುರುಷಾರ್ಥಕ್ಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿದೆ? ನನ್ನ ಮಕ್ಕಳು ತಿನ್ನಲಿ, ನನ್ನ ಮೊಮ್ಮಕ್ಕಳು ಸುಖವಾಗಿರಲಿ ಅಂತ ತಾನೇ. ಆದರೆ ಆಗಿದ್ದೇನು? ಈಗ ಇಷ್ಟು ದೊಡ್ಡ ಮನೆಯಲ್ಲಿ ನಾವಿಬ್ಬರು ಗೂಬೆಗಳ ತರಹ ಕೂರೋ ಪರಿಸ್ಥಿತಿ ಬಂದಿದೆ. ಒಂದು ಮಗು ಗಲಾಟೆ ಇಲ್ಲ, ಗದ್ದಲ ಇಲ್ಲ. ಮನೆಯಲ್ಲಿ ಇಟ್ಟ ವಸ್ತು ಇಟ್ಟ ಕಡೆನೇ ಇರುತ್ತೆ. ನನ್ನ ಮೈ ಮೇಲೆ ಹತ್ತಿ ತುಳಿಯೋಕೆ ಒಂದು ಪುಟ್ಟ ಕೈ ಇಲ್ಲ. ನಾನು ಕೂದಲು ಕಿತ್ತು ರಂಪ ಮಾಡೋಕ್ಕೆ ಒಂದು ಕಂದಮ್ಮ ಇಲ್ಲ. ಛೇ, ಬೇಜಾರಾಗಿ ಹೋಗ್ಬಿಡುತ್ತೆ ಅಂತ ತಿಂಡಿ ತಿಂದು ಮುಗಿಸಿ ಕೈ ತೊಳೆದ. ಗೀತಾ ಅವನಿಗೆ ಸಂತೈಸಿ ಅಂದ್ಲು, ನೋಡೋಣ ರೀ, ಇವತ್ತು ನೋಡೋಕೆ ಹೋಗಿರೋ ಡಾಕ್ಟ್ರು ತುಂಬ ಫೇಮಸ್ ಅಂತೆ. ಏನೋ ಒಳ್ಳೆ ಸುದ್ದಿ ಸಿಗ್ಬೋದು. ನಿಕ್ಕಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಎದುರಿಗೆ ಕೂತಿದ್ದಳು. ರಾಹುಲ್ ಹೊರಗಡೆ ನಿಂತು ಕಾಯುತ್ತಿದ್ದ. ಎಲ್ಲ ರೀತಿಯ ಚೆಕಪ್ಗಳು ಮತ್ತು ಟೆಸ್ಟ್ಗಳು ಎಲ್ಲ ಮಾಡಿದ ಮೇಲೆ ಡಾಕ್ಟ್ರು ಅವನನ್ನೆಲ್ಲ ನೋಡುತ್ತಾ ಹೊರಗಿದ್ದ ರಾಹುಲ್ನನ್ನು ಕರೆದು ತಮ್ಮೆದುರು ಕೂರಿಸಿಕೊಂಡ್ರು. ನಿಕ್ಕಿ ಮಾತ್ರ ಅಂತಕದಲ್ಲೇ ಇದ್ಲು. ಅವಳು ಡಾಕ್ಟರ್ ಕಡೆ ನೋಡಿ ಅಂದ್ಲು, ಡಾಕ್ಟ್ರೇ, ನೀವು ನಮ್ಮಮ್ಮನ ಥರ ಕಾಣ್ತಿದ್ದೀರಿ. ದಯವಿಟ್ಟು ನನಗೆ ಒಂದು ಮಗು ಆಗೋ ಹಾಗೆ ಮಾಡಿ. ನಿಮ್ಮ ಋಣ ಈ ಜನ್ಮದಲ್ಲಿ ಮರೆಯೋದಿಲ್ಲ, ಪ್ಲೀಸ್ ಅಂದಾಗ ನಿಕ್ಕಿ ಕಣ್ಣಿನಲ್ಲಿ ನೀರಿತ್ತು. ರಾಹುಲ್ ಭುಜ ತಟ್ಟಿ ಸಮಾಧಾನ ಮಾಡಿದ. ಡಾಕ್ಟರ್ ಅವಳ ಕೈ ಮುಟ್ಟಿ ಅಂದರು, ನಿಕ್ಕಿ, ನಿನಗೆ ಎಲ್ಲ ಅರ್ಥ ಆಗುತ್ತೆ. ಆದರೆ ಅದನ್ನು ಸೀರಿಯಸ್ ಆಗಿ ತಗೊಂಬೇಡ. ಇದು ಸಹಜವಾಗಿ ಆಗಬೇಕಾದ ಕ್ರಿಯೆ. ಆದರೆ ನಿನ್ನಲ್ಲಿ ಸ್ವಲ್ಪ ತೊಂದರೆ ಆಗ್ತಿದೆ. ಆದರೆ ಭರವಸೆ ಇಟ್ಕೋ, ಯು ಆ್ಯಮ್ ಅ ನೈಸ್ ಹಸ್ಬೆಂಡ್. ಮಕ್ಕಳಾಗಲಿಲ್ಲ ಅಂತ ಬೇರೆಯವರೇನಾದರೂ ನಿನಗೆ ತೊಂದರೆ ಮಾಡ್ತಿದ್ದಾರಾ ಅಂದರು. ನಿಕ್ಕಿ ತುಂಬ ಮೆಚ್ಚುಗೆಯಿಂದ ಅಂದ್ಲು, ಇಲ್ಲ ಡಾಕ್ಟ್ರೇ, ಯಾವತ್ತೂ ಬೈದಿಲ್ಲ, ನನಗೆ ಏನೂ ಅಂದಿಲ್ಲ. ಅಂಥವರನ್ನು ಪಡೆದಿರೋದೇ ನನ್ನ ಪುಣ್ಯ. ಆದರೆ ಮದುವೆ ಆಗಿ 5 ವರ್ಷ ಆಗಿ ಹೋಯಿತು. ಅದು ನನ್ನನ್ನು ಕಾಡ್ತಾ ಇದೆ. ನಮ್ಮ ಅತ್ತೆ ಮಾವ ಎಲ್ಲರೂ ತುಂಬ ನಿರೀಕ್ಷೆನಲ್ಲಿದ್ದಾರೆ.
ನನಗೆ ಅವರನ್ನು ನೋಡಿದಾಗ ಗಿಲ್ಟ್ ಕಾಡುತ್ತೆ. ಅದು ನನಗೆ ಸಹಿಸೋಕ್ಕಾಗ್ತಾ ಇಲ್ಲ. ಡಾಕ್ಟ್ರು ಅವಳನ್ನು ಸಂತೈಸಿ, ಲೆಟ್ಸ್ ಹೋಪ್, ಮತ್ತೆ ಬಂದು ನನ್ನನ್ನು ನೋಡು. ಈ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಡಿಸೈಡ್ ಮಾಡ್ತೀನಿ. ರಿಪೋರ್ಟ್ಸ್ ಎಲ್ಲ ಸ್ಟಡಿ ಮಾಡಿ ನಾನು ನಿರ್ಧಾರಕ್ಕೆ ಬರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.